ನಮಸ್ಕಾರ, ನನ್ನ ಹೆಸರು ಉದಯಶ್ರೀ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಊರ ಹೆಸರು ನಾಗಸಂದ್ರ. ನಮ್ಮ ಶಾಲೆ ಹೆಸರು ಶ್ರೀ ಕೋದಂಡ ರಾಮಸ್ವಾಮಿ ಪ್ರೌಢಶಾಲೆ. ನಮ್ಮ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ಜಗದೀಶ್ ಸರ್ ಅವರು ಇಲ್ಲಿ ನಮ್ಮನ್ನು ಆಹ್ವಾನಿಸಿದ್ದಾರೆ. ಇದು ನಮ್ಮ ಶಾಲೆಯ ಒಂದು ಭಿತ್ತಿ ಚಿತ್ರವಾಗಿದೆ. ನಮ್ಮ ಶಾಲೆ ಅಂದಿದ ತಕ್ಷಣ ನಮಗೆ ಮೊದಲಿಗೆ ಜ್ಞಾಪಕ ಬರೋದು ಗಿಡ ಮರಗಳು ಸರ್. ಈ ಗಿಡ ಮರಗಳ ಮಧ್ಯೆ ನಾವು ಕೂತು ನಮ್ಮ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇವೆ ಮತ್ತು ಇದರಿಂದ ಬರುವಂತಹ ಒಳ್ಳೆಯ ಗಾಳಿಯನ್ನು ಹೀರಿಕೊಂಡು ನಾವು ತುಂಬಾ ಅದ್ಭುತವಾಗಿ ನಮ್ಮ ಓದನ್ನು ಮುಂದುವರಿಸುತ್ತಿದ್ದೇವೆ. ಹಾಗೆಯೇ ನಮ್ಮ ಶಾಲೆ ಪ್ಲಾಸ್ಟಿಕ್ ಮುಕ್ತ ಶಾಲೆ ಅಂತ ಹೇಳ್ಬೋದು. ನಮ್ಮ ಶಾಲೆಯಲ್ಲಿ 5 ಡಸ್ಟ್ಬಿನ್ಸ್ ಇದೆ. ಡ್ರೈ ವೇಸ್ಟ್, ಸ್ಯಾನಿಟರಿ ವೇಸ್ಟ್ ಮತ್ತೆ ಪ್ಲಾಸ್ಟಿಕ್ ವೇಸ್ಟ್ ಮತ್ತು ಸರ್, ಈ ನಮ್ಮ ಶಾಲೆಯಲ್ಲಿ ಜೈವಿಕ ವಿಂಗಡಣೆಗೆ ಒಳಗಾಗುವ ತ್ಯಾಜ್ಯ, ಜೈವಿಕ ವಿಂಗಡಣೆಗೆ ಒಳಗಾಗದ ತ್ಯಾಜ್ಯ ಅಂತ 2 ಗುಂಡಿಗಳನ್ನು ಮಾಡಿದ್ದೇವೆ. ಅದರಲ್ಲಿ ಜೈವಿಕ ವಿಂಗಡಣೆಗೆ ಒಳಗಾಗದ ತ್ಯಾಜ್ಯ ಎಂದರೆ ಇ ವೇಸ್ಟ್ ಮತ್ತು ಪ್ಲಾಸ್ಟಿಕ್ ವೇಸ್ಟ್. ಈ ವೇಸ್ಟ್ ಮತ್ತು ಪ್ಲಾಸ್ಟಿಕ್ ವೇಸ್ಟ್ನ ನಾವು ರೀಸೈಕಲ್ಗೆ ಕಳಿಸ್ಕೊಡ್ತಿದ್ವಿ. ಇದೇ ಆಗ್ದಿರ ನಾವು ನಮ್ಮ ಶಾಲೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಬೆಳೆಸುತ್ತಿದ್ದೇವೆ. ಆ ಪ್ರಾಣಿ ಪಕ್ಷಿಗಳಿಗೆ ನಾವು ದಿನನಿತ್ಯ ಆಹಾರವನ್ನು ನೀಡುತ್ತಿದ್ದೇವೆ. ಅವು ನಮ್ಮ ಜೊತೆ ಸ್ನೇಹ ಮತ್ತು ಬಾಂಧವ್ಯ ಜೊತೆ ಕೂಡಿದೆ. ಅದಕ್ಕೆ ಆಹಾರ ನೀಡುವುದಾದರೆ ಅಲ್ಲದಿರ ಅದಕ್ಕೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಆ ಪ್ರಾಣಿ ಪಕ್ಷಿಗಳಿಗೆ ನಾವು ತೋರಿಸ್ಕೊಳ್ಳುತ್ತಿದ್ದೇವೆ. ಮತ್ತು ಇದನ್ನು ಒಂದು ಆರೋಗ್ಯ ತ್ರಿಕೋನ ಅಂತ ಹೇಳ್ಬೋದು. ಪರಿಸರ, ಪ್ರಾಣಿ ಪಕ್ಷಿಗಳು ಮತ್ತು ಮಾನವ ಸೇರಿದ್ದು ಇದೊಂದು ಆರೋಗ್ಯ ತ್ರಿಕೋನ ಅಂತ ಹೇಳ್ಬೋದು. ಇದು ನಮಗೆ ಸೀಮಿತ ಮಾಡ್ಕೊಂಡಿರ ನಾವು ನಮ್ಮ ಮನೆಯಲ್ಲಿ ಪೋಷಕರಿಗೆ ಮತ್ತು ನಮ್ಮ ಊರಿನ ಜನರಿಗೆ ಇವ್ರಿಗೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಇದು ಊರಿನ ಜನರಿಗೆ ಸೀಮಿತವಾಗದಿರ ನಮ್ಮ ಮುಳಬಾಗಿಲು ಜಿಲ್ಲೆಗೆ, ನಮ್ಮ ಕೋಲಾರ ಜಿಲ್ಲೆಗೆ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಇದು ಹರಡುವಂತೆ ನಾವು ಮಾಡಬೇಕು ಎಂಬುದು ನಮ್ಮ ಒಂದು ಗೋಲ್ ಆಗಿದೆ ಸರ್. ಇಷ್ಟು ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಭಾನುಪ್ರಕಾಶ್. ನಾನು ಶ್ರೀ ಕೋದಂಡ ರಾಮಸ್ವಾಮಿ ಪ್ರೌಢಶಾಲೆಯಿಂದ ಬಂದಿದ್ದೇನೆ. ನಾನು ನಮ್ಮ ಶಾಲೆಯಲ್ಲಿ ನಮ್ಮ ಒಂದು ಆರೋಗ್ಯ ತ್ರಿಕೋನವನ್ನು ಹೇಗೆ ಪಾಲಿಸುತ್ತಿದ್ದೇವೆ ಎಂಬುದನ್ನು ನಾವು ಈ ಪೋಸ್ಟರ್ ಮೂಲಕ ಇಲ್ಲಿಗೆ ತಂದಿದ್ದೇವೆ. ನಾವು ಮೊದಲನೇದಾಗಿ ಪರಿಸರ ಬಗ್ಗೆ ನಮ್ಮ ಶಾಲೆಯಲ್ಲಿ ಯಾವ ರೀತಿ ನೋಡ್ಕೊಂತ ಇದ್ದೀರಿ ಅಂದ್ರೆ, ನಾವು ಪರಿಸರ ಸಂರಕ್ಷಣೆಗೆ ಮತ್ತು ಸಸ್ಯಗಳು ಬೆಳೆಸೋದಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತೀವಿ. ಅದು ಯಾವ ರೀತಿ ಅಂದ್ರೆ, ನಮ್ಮ ಶಾಲೆಯಲ್ಲಿ ಯಾರದೇ ಶಿಕ್ಷಕರ ಹುಟ್ಟುಹಬ್ಬ ಆಗ್ಲಿ, ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗ್ಲಿ, ನಾವು ಒಂದು ಗಿಡವನ್ನು ನೆಟ್ಟು ನಾವು ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದ್ದೀವಿ. ಅದೇ ರೀತಿ ನಾವು ಪ್ರಾಣಿ ಪಕ್ಷಿಗಳ ವಿಷಯಕ್ಕೆ ಬಂದ್ರೆ, ನಾವು ಪ್ರಾಣಿ ಪಕ್ಷಿಗಳಿಗೆ ಪ್ರತಿನಿತ್ಯ ಆಹಾರ ನೀರನ್ನು ಒದಗಿಸ್ತೀವಿ. ಅದೇ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಸಂರಕ್ಷಣೆ ನೀಡ್ತಾ ಇದ್ದೀವಿ. ಅದೇ ರೀತಿ ನಾವು ನಮ್ಮ ಶಾಲೆಯಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಹೆಚ್ಚಿನ ಒತ್ತನ್ನು ನೀಡ್ತೀವಿ. ಯಾವ ರೀತಿ ಅಂದ್ರೆ, ನಾವು ಜೈವಿಕ ವಿಘಟನೆಗೆ ಒಳಪಡುವ ಮತ್ತು ಒಳಪಡದ ತ್ಯಾಜ್ಯ ಎಂದು ವಿಂಗಡಿಸ್ತಾ ಇದ್ದೀವಿ. ನಾವು ಈ ಒಂದು ಆರೋಗ್ಯ ತ್ರಿಕೋನವನ್ನು 2022ರಿಂದ ಪಾಲನೆ ಮಾಡ್ಕೊಂಡ್ ಬರ್ತಾ ಇದೀವಿ. ಇದರಲ್ಲಿ ಒಂದ್ರಲ್ಲೂ ಅವ್ಯವಸ್ಥೆ ಉಂಟಾಗಕ್ಕೂ ನಾವು ಬಿಡೋದಿಲ್ಲ. ಒಂದ್ ವೇಳೆ ಉಂಟಾದ್ರೆ ಸಹ ಅದನ್ನ ತಡೆಗಟ್ಟಲು ನಾವು ಯಾವ ರೀತಿ ಕ್ರಮ ಕೈಗೊಳ್ಬೇಕೋ ಆ ರೀತಿ ಕೈಗೊಳ್ತಾ ಇದೀವಿ. ಈ ಒಂದು ಆರೋಗ್ಯ ತ್ರಿಕೋನವನ್ನು ನಾವು ನಮ್ಮ ಶಾಲೆಯಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ಪಾಲಿಸ್ತಾ ಇದೀವಿ. ಇದು ನಮ್ಮ ರಾಷ್ಟ್ರ ಎಲ್ಲ ಕಡೆನೂ ಹರಡಿಸ್ಬೇಕನ್ನೋದೇ ನಮ್ಮ ಈ ಉದ್ದೇಶದಿಂದ ನಾವು ಈ ಪೋಸ್ಟರ್ನ ಇಲ್ಲಿಗೆ ತಂದಿದ್ದೀವಿ. ಧನ್ಯವಾದಗಳು. ಇಲ್ಲಿ ಕರೆಸಿದ ನಮ್ಮ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎಂ. ಜಗದೀಶ್ ಸರ್ ಅವರು. Start Marla sir. Good afternoon. We are from Swaram Vishweshwara Institute of Technology. I'm Malor. I'm Sabira. I'm Vasundhara. And we are working on a project entitled Development of Phyto Nano Formulations for Sustainable Agronomy. We were invited for this symposium called One Health for Planetary Health, and we were invited by Nagendra sir and also Jagdish sir, and thank you very much for this opportunity. My name is Siddhi. And I'm Arav. And we want to thank iBio, our school director, and the HI University for giving us this platform and opportunity to present our topic on planetary health, One Health for Planetary Health. This poster is about all we do at school and how the invisible web connects the animals, the environment, and the humans.
I'd also like to express my gratitude to our school, Vishwadhyapit, for giving us this opportunity. It was truly an enriching and fruitful experience. Thank you. ನಮಸ್ತೆ, ನನ್ನ ಹೆಸರು ಧೃತಿ. ನಮಸ್ತೆ, ನನ್ನ ಹೆಸರು ಹನ್ಸಿಕಾ. ನಾವು ವಿಶ್ವವಿದ್ಯಾಪೀಠ CBSE ಶಾಲೆಯಿಂದ ಬಂದಿದ್ದೀವಿ. ಇವತ್ತು ಏರ್ಟೆ ಯೂನಿವರ್ಸಿಟಿ ಮತ್ತು ಐಬಯೋಮ್ ಇನ್ಸ್ಟಿಟ್ಯೂಟಿಂದ ಪ್ರೊಫೆಸರ್ ಜಗದೀಶ್ ಸರ್ ನಮ್ಮನ್ನ ಕರೆದಿದ್ದಾರೆ ಈ ಕ್ಯಾಂಪೇನ್ಗೆ. Today we'll be explaining about One Health for Planetary Health. The definition of this is the interconnection. The definition of One Health for Planetary Health is the interconnection between human health, animal health, and plant health. We are explaining about the disease emerging from the animal health and plant health and how it affects the human health. Thank you. ನಾನು ಚಿರಂಜೀವಿ. ನಾನು ಇಲ್ಲಿ ಬಂದಿರೋದು ಟು ಟಾಕ್ ಅಬೌಟ್ ಒನ್ ಹೆಲ್ತ್ ಫಾರ್ ಪ್ಲಾನೆಟರಿ ಹೆಲ್ತ್. ನನಗೆ ಇಲ್ಲಿ ಕರ್ಕೊಬಂದಿರೋದು ಪ್ರೊಫೆಸರ್ ಜಗದೀಶ್ ಅವರು. ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ಸರ್ Shantanu Kumar and Principal Dodegowda sir for giving me this opportunity. One health for planetary connection between human health, animal health and the environment. The key examples are, we are not just the only one species we are residing in this planet. We are not the owners of this planet. We are just an residents. There are many other plant species, animal species living in this planet, which we should need to respect, and we should go along with them in a co-relation, in a symbiosis. We are from Sheshadipuram Pre-University College. As you tell your name. I'm Chiranjeevi. I'm first in Nanbidla sir. From Sheshadipuram Pre-University College, taken here from Dr. Shantanu Das sir and Principal Dodegowda. That's, thank you. Today, agriculture is not just affecting crops but also the human health. So, excess use of chemical fertilizers and pesticides have caused so much of problems even to human health. So, they render our water, food, and soil as well. So, what we did was we developed phytonanoform.